नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। चित्रैपदैश्च गम्भीरैः वाक्यैमानैरखण्डितैः गुरुभावं व्यञ्जयन्ती भाति श्रीजयतीर्थवाग्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। तपो विद्या विरक्त्यादि सद्गुणो गागरानहं वादिराजगुरुं वन्दे हयग्रीवदयाश्रयान्। प्रणमत्कामधेनुञ्च भजत्सुरतरूपमं श्रीभावबोधकृत्पादचिन्तामणिमुपास्महे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्यपूर्णाम्बुधिर्जातो विद्वज्जन विजृम्भितः धनी धुंसीतु नस्तापं श्रीसत्यविजयोडुपः। हरि ओम हरि ओम हरि ओम। सकल मठाधीश गुरुभ्यो नमः। हरि ओम। श्री श्री विद्या श्री शतीर्थ गुरुभ्यो नमः। हरि ओम हरि ओम। ಎಲ್ಲ ಸದ್ಭಕ್ತರಲ್ಲಿ ಸರ್ವಾಂತರ್ಯಾಮಿಯಾದ ಆ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಪರಮಾತ್ಮ ದೋಷದೂರನಾಗಿದ್ದಾನೆ. ಅವನು ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಆಮೇಲೆ ಆ ಕಾರಣದಿಂದ ಆ ಪರಮಾತ್ಮ ಸ್ವಾಮಿಯಾಗಿದ್ದಾನೆ. ಈ ಚಿಂತನೆ ನಮ್ಮ ಬುದ್ಧಿಯಲ್ಲಿ ಮನಸ್ಸಲ್ಲಿ ಯಾವಾಗಲೂ ಇರಬೇಕು. ಆ ಪರಮಾತ್ಮ ಸಕಲ ಜೀವರಾಶಿಗಳ ಒಳಗೆ ಸಕಲ ಪ್ರಪಂಚದಲ್ಲಿ ವ್ಯಾಪಿಸಿ ಇದ್ದಾನೆ ಅಂತ ಹಿಂದೆ ಕೇಳ್ತಾ ಇದ್ರಿ ಹರಿಕಥಾಮೃತ ಸಾರದಲ್ಲಿ. ದಾಸರಾಯರು ಇರ್ತಕ್ಕಂಥ ತತ್ವ ಶ್ರೀಮದಾಚಾರ್ಯರಿಂದ ಪ್ರಣೀತವಾದ ತತ್ವವನ್ನ ನಮ್ಮ ಆಡು ಭಾಷೆಯಲ್ಲಿ ಕನ್ನಡೀಕರಿಸಿ ದಯಮಾಡಿಸಿದ್ದನ್ನ ನಾವೆಲ್ಲ ಕಲಿತಾ ಇದ್ದೇವೆ. ಎಂತ ಭಾಗ್ಯ ಅಲ್ವಾ? ಯಾಕೆಂದ್ರೆ ನಮ್ಮ ಈ ಒಂದು ಕಲಿಯುಗದ ಒತ್ತಡ, ಕಲಿಯುಗದ ರಭಸದಲ್ಲಿ ಇನ್ನೂ ಸಾತ್ವಿಕತೆ ಇದೆ ಅಂತ. ಆದರೆ ಇದಕ್ಕೆ ಹೊಣೆಗಾರರು ಯಾರಂದ್ರೆ ನಮ್ಮ ಅನೇಕ ಯತಿವರೆಣ್ಯರು ಮತ್ತೆ ದಾಸವರೆಣ್ಯರು. ಅವರ ಎಕೋ ಆಗ್ತಾ ಇದಲ್ಲ, ಅವರ ಕಾಂಟ್ರಿಬ್ಯೂಷನ್ ಇಲ್ಲ ಅಂದರೆ ನಾವು ಇಷ್ಟೊತ್ತಿಗೆ ಎಲ್ಲೋ ಇನ್ನೂ ಹಾಳಾಗ್ತಿದ್ವೇನೋ ಗೊತ್ತಿಲ್ಲ. ಇರ್ಲಿ, ಸರ್ವಾಂತರ್ಯಾಮೇದ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡುತ್ತಾ, ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡುತ್ತಾ, ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ನಿನ್ನೆಯ ದಿವಸ ನಾವು ಕಲಿತಿದ್ದೇನು? ಪಂಚ ಭೇದಗಳನ್ನ ಕಲಿತ್ವಿ. ಅದರಲ್ಲಿ ಯಾಕೆ ಆ ಭೇದ ಸೂಚನೆ ಆಗತ್ತೆ ಅನ್ನೋದನ್ನ ಕ್ರೈಟೀರಿಯಾನ ಅರ್ಥ ಮಾಡ್ಕೊಂಡ್ವಿ. ಒಂದು ನಿಮಿಷದಲ್ಲಿ ಹೇಳಬೇಕಾದರೆ ಈಶನು ಒಬ್ಬನೇ, ಅವನು ಸುಖಪೂರ್ಣನು, ದುಃಖರಹಿತನು. ಎರಡನೇ ಕ್ಯಾಟಗರಿಯಲ್ಲಿ ಜೀವನು ಸುಖ ಮತ್ತೆ ದುಃಖ ಮಿಶ್ರಿತ, ಸಹಿತ. ಮೂರನೇದು ಜಡ, ದುಃಖನೂ ಇಲ್ಲ ಸುಖನೂ ಇಲ್ಲ. ಈ ಮೂರು ಪದಾರ್ಥಗಳಲ್ಲಿ ಪರ್ಮಿಟೇಷನ್ಸ್ ಅಲ್ಲಿ ತಗೊಂಡ್ರೆ ಈಶಾ ತಗೊಂಡ್ರೆ ಬರಲ್ಲ ಅಂತ ಹೇಳಿದ್ವಿ. ಯಾಕೆ ಅಂದ್ರೆ ಭೇದ ಬರಬೇಕಾದ್ರೆ ಕನಿಷ್ಠ ಪಕ್ಷ ಎರಡು ವಸ್ತುಗಳು ಬೇಕು. ಈಶ ಒಬ್ಬನೇ ಇರೋದ್ರಿಂದ ಈಶ ಭೇದ ಇಲ್ಲ. ಆಮೇಲೆ ಈಶನ ಜೊತೆ ಜೀವ ತಗೊಂಡ್ವಿ. ಖಂಡಿತ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ಭೇದ ಇದೆ. ಯಾಕೆಂದ್ರೆ ಜೀವನಲ್ಲಿ ಸುಖ ದುಃಖ ಸಹಿತವಾದದ್ದು, ಈಶನಲ್ಲಿ ಅದು ಇಲ್ಲ. ಅದಕ್ಕೋಸ್ಕರ ಆಬ್ವಿಯಸ್ ಭೇದ ಇದೆ.
ಒಂದು ಕ್ಲಾರಿಫಿಕೇಶನ್, ಲಕ್ಷ್ಮೀ ದೇವಿಯನ್ನ ಅಲ್ಲಿ ತಗೊಂಡವಾಗ ಜೀವ ಕ್ಯಾಟಗರಿಯಲ್ಲಿ ದುಃಖ ಸುಖ ಮಿಶ್ರಿತ ಅಂತ ತಗೊಂಡ್ಬಿಡ್ಬಾರ್ದು. ನಮ್ ತರ ಅವಳಿಗೂ ದುಃಖ ಇಲ್ಲ, ಆಯ್ತಾ, ಸುಖ ಇದೆ, ಆದ್ರೆ ಸುಖದಲ್ಲಿ ತಾರತಮ್ಯ ಇದೆ. ಪರಮಾತ್ಮನ ಸುಖಕ್ಕೂ ಲಕ್ಷ್ಮೀ ದೇವಿ ಸುಖಕ್ಕೂ ಭೇದ ಉಂಟು. ಆ ವಿಷಯದಲ್ಲಿ ಲಕ್ಷ್ಮಿ ಮತ್ತೆ ಪರಮಾತ್ಮ ಭೇದ ಚಿಂತನೆ ಇದ್ದೇ ಇದೆ. ಆದರೆ ನಿತ್ಯಾವಿಯೋಗಿನಿ ಅಂತ ಹೇಳ್ತೀವಿ. ಪರಮಾತ್ಮನ ಹೃದಯ ಕಮಲದಲ್ಲಿ ಸದಾ ನೆಲೆಸಿರ್ತಾಳಂತೆ ಲಕ್ಷ್ಮೀದೇವಿ. ಈಶ ಜೀವ ಮುಗಿತ್ತು. ಈಶ ಜಡ, ಕ್ವೈಟ್ ಆಬ್ವಿಯಸ್. ಜಡದಲ್ಲಿ ದುಃಖನೂ ಇಲ್ಲ, ಸುಖನೂ ಇಲ್ಲ. ಸೊ ಈಶಕ್ಕೂ ಜಡಕ್ಕೂ ಭೇದ ಉಂಟು. ಅಂದ್ರೆ ಸಾಮ್ಯ ಇಲ್ಲ, ಐಕ್ಯ ಇಲ್ಲ ಅಂತ ಮನಸ್ಸಿಗೆ ಬರ್ತಾ ಇರ್ಬೇಕು ನಿಮಗೆ. ಅರ್ಥ ಆಯ್ತಲ್ಲ? ಆಮೇಲೆ ಜೀವ ತಗೊಂಡ್ರೆ ಜೀವಕ್ಕೆ ಭೇದ ಉಂಟು. ಕ್ರೈಟೀರಿಯಾ ಒಂದೇ ಇದ್ರೂ ಕೂಡ ಒಂದು ಜೀವನಿಗೆ ಇನ್ನೊಂದು ಜೀವನಿಗೆ ಜ್ಞಾನ, ಇಚ್ಛಾ, ಪ್ರಯತ್ನ, ಶಕ್ತಿ ಇತ್ಯಾದಿಗಳಲ್ಲಿ ಭೇದ ಉಂಟು. ಅದಕ್ಕೆ ಜೀವಕ್ಕೆ ಭೇದ ಉಂಟು. ಜೀವ ಜಡಕ್ಕೆ ಭೇದ ಉಂಟು. ಯಾಕೆಂದ್ರೆ ಇದಕ್ಕೆ ಸುಖ ದುಃಖ ಇಲ್ಲ, ಜೀವನಿಗೆ ಸುಖ ದುಃಖ ಸಹಿತವಾದದ್ದು ಅಂತ ಹೇಳಿ ಅದಕ್ಕೆ ಭೇದ ಹೇಳಿದ್ವಿ. ಜಡಕ್ಕೂ ಭೇದ ಇದೆ. ಒಂದು ಬೆಳ್ಳಿ, ಒಂದು ಬಂಗಾರ, ಎರಡಕ್ಕೂ ಖಂಡಿತ ವ್ಯತ್ಯಾಸ ಇದೆ. ರೂಪದಲ್ಲಿ, ಕಾಠಿಣ್ಯದಲ್ಲಿ, ಬೆಲೆಯಲ್ಲಿ ಇತ್ಯಾದಿಗಳಲ್ಲಿ. ನಿನ್ನೆಯ ಇದು ಸಾರಾಂಶ ಆಗಿತ್ತು ಅಲ್ವಾ? ಇದರ ಜೊತೆ ನಾವು ಒಂದು ಇವತ್ತಿನ ಅರ್ಥ ಮಾಡ್ಕೋಬೇಕಾದರೆ, ನಾವು ಪರಮಾತ್ಮನ ಸ್ಮರಣೆ ಮಾಡುವಾಗ ಈ ಮಂತ್ರವನ್ನ ಜಪಿಸಬೇಕು. ಏನಪ್ಪಾ ಮಂತ್ರ ಅಂದ್ರೆ, ಸ್ವತಂತ್ರ ಅನಂತ ಸ್ವಾಮಿನೇ ನಮಃ. ಯಾರಾದ್ರೂ ಒಬ್ರು ಹೇಳ್ತೀರಾ? ಸ್ವತಂತ್ರ ಅನಂತ ಸ್ವಾಮಿನೇ ನಮಃ. ಸ್ವತಂತ್ರ ಅನಂತ ಸ್ವಾಮಿನೇ ನಮಃ. ಸ್ವತಂತ್ರ ಅನಂತ ಸ್ವಾಮಿನೇ ನಮಃ. ಇವತ್ತಿನ ಇದರಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಪರಮಾತ್ಮ ಸುಖಪೂರ್ಣ ಮತ್ತೆ ದುಃಖರಹಿತ ಅಂತ ಅಷ್ಟೇ ಹೇಳ್ಬಿಟ್ರೆ ಸಾಕಾಗಲ್ಲ ಅಲ್ವಾ? ಪರಮಾತ್ಮ ಸರ್ವೋತ್ತಮ ವಸ್ತು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ? ಮೊದಲು ಎಲ್ಲಾ ಶಾಸ್ತ್ರ, ನಮ್ಮ ಮಧ್ವಶಾಸ್ತ್ರದಲ್ಲಿ, ವೇದಗಳಲ್ಲಿ, ಉಪನಿಷತ್ತಲ್ಲಿ ಏನಪ್ಪಾ ಜಿಸ್ಟು ಅಂತ ಯಾರಾದ್ ಕೇಳಿದ್ರೆ ಇಷ್ಟು ಹೇಳ್ರಿ ಸಾಕು. ಸ್ವತಂತ್ರ ಅನಂತ ಸ್ವಾಮಿನೇ ನಮಃ ಅಂತ. ನಮಗೆ ಯಾವಾಗ ಸ್ಟ್ರೈನ್ ಆಗತ್ತೋ ಏನೇನೋ ಟೆಕ್ನಿಕ್ಸ್ ಹೇಳ್ತಾರೆ. ಕೌಂಟ್ ಫ್ರಮ್ 100 to 1, ಕೌಂಟ್ ಫ್ರಮ್ 10 to 1 ಇನ್ ರಿವರ್ಸ್ ಆರ್ಡರ್. ಅವೆಲ್ಲ ಏನು ಬೇಕಾಗಿಲ್ಲ. ಭಗವಂತನ ಚಿತ್ರವನ್ನ ಸ್ಮರಣೆ ಮಾಡಿಕೊಂಡು ಸ್ವತಂತ್ರ ಅನಂತ ಸ್ವಾಮಿನೇ ನಮಃ. ಓಂ ಹಚ್ಚಬೇಡ್ರಿ, ಶ್ರೀ ಹಚ್ಚಬೇಡ್ರಿ. ಯಾಕಂದ್ರೆ ಯಾವ್ದಾವ್ದೋ ವೇಷದಲ್ಲಿ ಇರ್ತೀವಿ ನಾವು. ಬರೇ ಸ್ವತಂತ್ರ ಅನಂತ ಸ್ವಾಮಿನೇ ನಮಃ. ಮನೆಯಲ್ಲಿ ಇರುವಾಗ, ಒಳ್ಳೆ ವೇಷದಲ್ಲಿ ಇರುವಾಗ ಶ್ರೀ ಸ್ವತಂತ್ರ ಅನಂತ ಸ್ವಾಮಿನೇ ನಮಃ ಅಂತ ಹೇಳುವ ಒಂದು ಪದ್ಧತಿ ಕೂಡ ಇದೆ. ಅರ್ಥ ಆಯ್ತಾ? ಏನಿದಕ್ಕೆ ಇದರ ಜಿಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇದು ಶ್ರೀಮದಾಚಾರ್ಯ ಕೊಟ್ಟಿದ್ದೆ. ಅಂದ್ರೆ ಪರಮಾತ್ಮ ಸ್ವತಂತ್ರ. ಇಂಗ್ಲಿಷ್ ಅಲ್ಲಿ ಡೈಕಾಟಮಿ ಅಂತ ಒಂದು ವರ್ಡ್ ಇದೆ. ಡೈಕಾಟಮಿ ಅಂದ್ರೆ ಏನಂದ್ರೆ, ಒಂದ್ ಹೇಳುವಾಗ ಅದರ ಜೊತೆ ಕಾನ್ಫ್ಲಿಕ್ಟಿಂಗ್ ಆಗಿ ಕಾಣೋ ತರ ಆಪೋಸಿಟ್ ವರ್ಡ್. ಏನಪ್ಪಾ? ಸ್ವತಂತ್ರ ಅಂದ್ರೆ ಏನು? ಪರಮಾತ್ಮ ಯಾರ ಅಧೀನವೂ ಇಲ್ಲ. ಕೆಲವೊಂದ್ಸಾರಿ ನಾವು ಒಂದು ಪದ ಅರ್ಥ ಮಾಡ್ಕೋಬೇಕಾದರೆ ಅದ ಇಲ್ಲ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಕೆಲವೊಂದ್ಸಾರಿ ಸುಲಭ ಆಗತ್ತೆ. ಪರಮಾತ್ಮ ಸ್ವತಂತ್ರ ವಸ್ತು ಅಂದ್ರೆ ಅವನ ಸಮಾನನೂ ಯಾರು ಇಲ್ಲ, ಅವನ ಅಧಿಕನೂ ಯಾರು ಇಲ್ಲ ಅಂತ ಮನಸ್ಸಲ್ಲಿ ನಾವು ಇಟ್ಕೋಬೇಕು ವೆರಿ ಕ್ಲಿಯರ್ ಆಗಿ. ಅವನು ಸ್ವತಂತ್ರ, ಇಂಡಿಪೆಂಡೆಂಟ್ ಅಲ್ವಾ? ಸಾಯ್ತು. ಲಕ್ಷ್ಮೀ ದೇವಿ ಸ್ವತಂತ್ರಳೋ? ಲಕ್ಷ್ಮೀ ದೇವಿ ಸ್ವತಂತ್ರಳು ಅಲ್ಲ. ನನ್ಗೆ ಯಾವಾಗ್ಲೂ ಪ್ರಶ್ನೆಗೆ ಕರೆಕ್ಟ್ ಆಗಿ ಅಲ್ಲಿಗೆ ಉತ್ತರ ಕೊಡಿ. ನನಗೆ ಎಕ್ಸ್ಟ್ರಾ ವರ್ಡ್ಸ್ ದಯವಿಟ್ಟು ಹೇಳ್ಬಿಡಿ, ಯಾಕಂದ್ರೆ ಅದರಿಂದ ಡಿಸ್ಕಷನ್ ಬೇರೆ ಕಡೆ ಹೋಗುತ್ತೆ. ಲಕ್ಷ್ಮೀ ದೇವಿ ಸ್ವತಂತ್ರಳು ಅಲ್ಲ, ಹೌದಾ? ಯಾಕೆ? ಅವಳು ಪರಮಾತ್ಮನ ಅಧೀನ.
ಅವನ ಇಚ್ಛಾನುಸಾರವಾಗಿ ಅವಳು ನಡ್ಕೋತಾಳೆ. ಆದರೆ ತಕ್ಷಣ ಲಕ್ಷ್ಮೀದೇವಿನೂ ಸ್ವತಂತ್ರ ಅಲ್ಲ, ನಾನೂ ಸ್ವತಂತ್ರನಲ್ಲ ಅಂತ ಲಕ್ಷ್ಮಿಗೆ ಸಾಮ್ಯಕ್ಕೆ ನಾವು ತಲೆಗೆ ಹೋಗ್ಬಾರ್ದು. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಯ್ತಲ್ವಾ? ಅದಕ್ಕೋಸ್ಕರ ಲಕ್ಷ್ಮೀದೇವಿ ಅವಳು ಪರಮಾತ್ಮನ ವಿವಕ್ಷ ಇಟ್ಕೊಂಡ್ರೆ ಅವಳು ಸ್ವತಂತ್ರ ಅಲ್ಲ. ಆದರೆ ಅವಳ ಕೆಳಗಿನ ಇರ್ತಕ್ಕಂಥ ಎಲ್ಲ ಜೀವರಾಶಿಗಳ ಮೇಲೆ ಅವಳಿಗೆ ಸ್ವಾತಂತ್ರ್ಯ ಮತ್ತೆ ನಿಯಾಮಕತ್ವ ಇದೆ ಅಂತ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಪರಮಾತ್ಮ ಸ್ವತಂತ್ರನಾದ. ಆಯ್ತು. ಇನ್ನೊಂದು ಹೇಳಿದ್ವಿ ಏನು ನಾವು? ಸ್ವತಂತ್ರಕ್ಕೆ ಆಪೋಸಿಟ್ ವರ್ಡ್ ಏನು? ಪರತಂತ್ರ. ಪರತಂತ್ರ ಅಂದ್ರೇನು? ಸ್ವತಂತ್ರನಲ್ಲ ಅಥವಾ ಪರಾಧೀನ. ಅದು ಯಾರಿಗೆ ಹಚ್ಚಬೇಕದು ಪರಾಧೀನತ್ವ? ದೇವರು ಸ್ವತಂತ್ರ, ನಾನು ಪರಾಧೀನ, ನಾನು ಪರತಂತ್ರ. ಈಶಾ ದಾಸ ನಾನು ಪರತಂತ್ರ. ಇದು ನಮಗೆ ಮನಸ್ಸಲ್ಲಿ ಯಾವಾಗ್ಲೂ ಬರ್ತಾ ಇರ್ಬೇಕು. ಏನಾಚಾರ್ಯ, ನಾವ್ ಯಾಕೆ ಪರತಂತ್ರರು? ವೈ ಆರ್ ಯು ಆಕ್ಚುಲಿ ಬಿ ಲಿಟ್ಲಿಂಗ್ ಅಸ್ ಅಂತ ಕೆಲವೊಬ್ರು ಕೇಳ್ತಾರೆ. ಯಾತಕ್ಕೆ ಆತರ ನಮ್ಮನ್ನೇ ನಾವು ಕೆಳಗಡೆ ಸಪ್ರೆಸ್ ಮಾಡ್ಕೋಬೇಕು? ಖಂಡಿತ ಅಲ್ಲ. ನಾನು ಪ್ರಶ್ನೆ ಕೇಳ್ತೀನಿ, ಒಬ್ರು ಕೇಳ್ತಾರೆ ನನ್ನ ಕೈ ಎತ್ತಬೇಕು ಅಂದ್ರೆ ನಾನು ಮನಸ್ಸು ಮಾಡಿದ್ರೆ ಕೈ ಎತ್ತುತ್ತೀನಲ್ವಾ, ನನಗೆ ಸ್ವಾತಂತ್ರ್ಯ ಇಲ್ವೋ? ಹೌದಾ? ಇದಕ್ಕೆ ದೇವರ ಪ್ರೇರಣೆ ಬೇಕಾಗಿದೆಯಾ ಅಂತ ಕೆಲವೊಬ್ರು ಪ್ರಶ್ನೆ ಮಾಡ್ತಾರೆ. ಆದ್ರೆ ಪರಮಾತ್ಮ ಏನ್ ಮಾಡ್ದ ಗೊತ್ತಾ? ನಮ್ಮ ಚಟುವಟಿಕೆಗಳಿಗೆ, ನಮ್ಮ ಕಾರ್ಯಗಳಿಗೆ ಬೇಕಾಗಿರುವ ಸ್ವಾತಂತ್ರ್ಯವನ್ನ ದಯಪಾಲಿಸ ಇದ್ದಾರೆ. ಅದನ್ನ ಸ್ವಾತಂತ್ರ್ಯ ಅಂತಾರೆ. ದತ್ತ ಅಂದ್ರೆ ಗಿವನ್. ವಿದ್ಯಾ ಸುಬ್ರಹ್ಮಣ್ಯಂ ಅವರು ಮ್ಯೂಟ್ ಮಾಡ್ಬೇಕು. ಅದೇನ್ ಮಾಡ್ತಾರೆ? ದತ್ತ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಅಷ್ಟ್ರ ಮಟ್ಟಿಗೆ ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆದರೆ ಒಳಗಡೆ ಪರಮಾತ್ಮನ ಇಚ್ಛಾ ಮತ್ತೆ ಪ್ರಯತ್ನ, ಇದು ಎರಡು ನಮ್ಮ ಜ್ಞಾನ ಇಚ್ಛಾ ಪ್ರಯತ್ನಕ್ಕೆ ಅಲೈನ್ ಆದ್ರೆ ಮಾತ್ರ ನನ್ನ ಕೈ ಎತ್ತಲಿಕ್ಕಾಗತ್ತೆ. ನೋಡ್ರಿ, ಬೇಕಾದ್ರೆ ಒಂದು ಸರಿ ನಡೀತಾ ಇರುವಾಗ ಇದ್ದಕ್ಕಿದ್ದಂಗೆ ನಮ್ಮ ಕಾಲು ನಿಂತು ಹೋಗತ್ತೆ, ಮುಂದೆ ಹೆಜ್ಜೆ ಹಾಕ್ಲಿಕ್ಕೆ ಆಗಲ್ಲ. ಏನೂ ಆಗಿಲ್ಲ ನಮ್ಗೆ. ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಎಲ್ಲೋ ಒಂದ್ ಕಡೆ ನರ್ವಸ್ನೆಸ್ ನಮಗೆ ಏನೋ ಹಿಡಿದು ಬಿಟ್ಟು ಮುಂದೆ ಕಾಲು ಇಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಭಾಸ ಆಗತ್ತೆ. ಅದಕ್ಕೆ ಏನರ್ಥ? ಅಲ್ಲಿ ನಮ್ಗೆ ಪಾರತಂತ್ರದ್ದು ಒಂದು ಅರಿವು ಆಗತ್ತೆ. ಅಂದ್ರೆ ಜೀವ ಸ್ವತಂತ್ರ, ಈಶ ಸ್ವತಂತ್ರ, ಜೀವನು ಪರತಂತ್ರ. ಫಸ್ಟ್ ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ಬರಬೇಕು. ಯಾವುದೇ ಒಂದು ಕೆಲಸಗಳನ್ನ ನಾವು ಮಾಡುವಾಗ ಅದರ ಹಿನ್ನೆಲೆ ಪರಮಾತ್ಮನ ಪ್ರೇರಣೆ ಇಲ್ಲದೆ ನಾವು, ಇದು ಬರೇ ಶಬ್ದದಿಂದ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಮನಸ್ಸೊಳಗೆ ರಿಫ್ಲೆಕ್ಟ್ ಮಾಡ್ಕೋಬೇಕು. ಯಾವ ಕೆಲಸ ಪರಮಾತ್ಮನ ಪ್ರೇರಣೆ ಇಲ್ಲದೆ ನಾನು ಮಾಡ್ತಾ ಇದ್ದೀನಿ, ಯಾಕೆ ನಮ್ಗೆ ಬರುತ್ತೆ ಅಂದ್ರೆ ನಮಗೆ ಕಾನ್ಶಿಯಸ್ ಡೊಮೈನ್ ಅಲ್ಲಿ ಇನ್ನು ಪರಮಾತ್ಮನ ಪ್ರೇರಣೆ ನಮಗೆ ಅತೀಂದ್ರಿಯವಾದದ್ದು, ಇನ್ನು ನಮಗೆ ಅದು ಭಾಸ ಆಗ್ತಾ ಇಲ್ಲ ಅಲ್ವಾ? ಆದ್ರೆ ಜ್ಞಾನಿಗಳಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ತಾ ಅವರು ನೋಡ್ತಾ ಇರ್ತಾರಂತೆ. ಶ್ರೀಮದಾಚಾರ್ಯರು ಕಲ್ಲು, ಮಣ್ಣು, ಗಿಡ, ಹೂ ಎಲ್ಲದರಲ್ಲೂ ಪರಮಾತ್ಮನ ವ್ಯಾಪ್ತೋಪಾಸಕರು ಅಲ್ವಾ? ಚಿಂತನೆ ಮಾಡ್ತಾ ಎಲ್ಲದಕ್ಕೂ ನಮಸ್ಕಾರ ಮಾಡ್ತಾ ಇದ್ರು ಅಂತ ಸುಮಧ್ವಿಜಯದಲ್ಲಿ ಕೇಳ್ತೀರಿ ನೀವು. ಅವಾಗ ಏನಾಗ್ಬೇಕಲ್ಲಿ ನಮ್ಗೆ ಲಿಂಕ್ ಏನಾಗ್ಬೇಕು? ಅವರು ಪರಮಾತ್ಮನ ರೂಪವನ್ನ ಪ್ರತಿ ಜಡ ಜೀವ ಪದಾರ್ಥಗಳಲ್ಲಿ ಕಾಣ್ತಾ ಇದ್ದರಂತೆ. ಅದು ಎಂತ ವಾಯುದೇವರ ಯೋಗ್ಯತಾ. ಅದು ಆ ಯೋಗ್ಯತಾನಲ್ಲಿ ಅವರು ಕಾಣ್ತಾ ಇದ್ರಂದ್ರೆ ಪರಮಾತ್ಮ ಎಲ್ಲ ಠಾವಲ್ಲಿ ಇದ್ದಾನೆ, ಅವನ ಪ್ರೇರಣೆ ಇಲ್ಲದೆ ಯಾವುದು ಆಗಲ್ಲ ಅಂತ ಮನವರಿಕೆ ನಮಗೆ ಸ್ಲೋಲಿ ಶಬ್ದತಃ ಆಡ್ಬೇಕು. ನಾವು ಚಿಕ್ಕ ಮಗು ಹುಟ್ಟಿದ ತಕ್ಷಣ ರಾಮ ಹೇಳು, ಕೃಷ್ಣ ಹೇಳು ಅಂತ ನಾವ್ ಹೇಳ್ತೀವಲ್ಲ, ಆ ಮಗುಗೇನ್ ರಾಮ ಕೃಷ್ಣ ಅಂದ್ರೆ ಗೊತ್ತಿರತ್ತಾ? ದಶರಥನ ಮಗ ರಾಮ, ಅವನು ಕಾಡಿಗೆ ಹೋದ, ರಾವಣ ಸೀತೆಯನ್ನ ಇಷ್ಟೆಲ್ಲ ಬರತ್ತಾ? ಇಲ್ಲವೇ ಇಲ್ಲ. ನಾವು ಕೂಡ ಈ ಜನ್ಮದಲ್ಲಿ, ಈ ಕಲಿಯುಗದಲ್ಲಿ ನಾವು ಬಂದ ಮೇಲೆ ನಾವು ಬೋರ್ಡ್ LKG ಇಲ್ಲ, ಇನ್ನು ಹುಟ್ಟೆ ಇಲ್ಲ ಅನ್ಕೋಬಹುದು. ನಾವು ಅಧ್ಯಾತ್ಮ ಮಾರ್ಗದಲ್ಲಿ ನಾವಿನ್ನೂ ಹುಟ್ಟಿಲ್ಲ ಅಂತ ಚಿಂತನೆ ಮಾಡಿದ್ರೆ ನಾವು ಪರತಂತ್ರರು ಅಂತ ಗೊತ್ತಾಗುತ್ತೆ. ಸ್ವತಂತ್ರ ಪರತಂತ್ರ ಡೈಕಾಟಮಿ. ಸೆಕೆಂಡ್ ಏನ್ ಹೇಳಿದ್ವಿ? ಅನಂತ. ಎಷ್ಟು ಚೆನ್ನಾಗಿದೆ ಅಲ್ವಾ ಪದ ಅನಂತ. ಏನು ಅನಂತದ ಅರ್ಥ ಏನು? ಇನ್ಫಿನಿಟ್.
ಅಂತ ಇಲ್ಲದ್ದು. ಅಂತ್ಯ ಇಲ್ಲದ್ದು. ಇನ್ಫಿನೈಟ್. ಆಮೇಲೆ ನೀವು ಈ ಅರ್ಥ ಸರಿ ಹೇಳ್ತಾ ಇದ್ದೀರಾ, ಆದರೆ ಪರಮಾತ್ಮನಿಗೆ ಅನಂತ ಅಂತ ಯಾಕೆ ಹೇಳ್ಬೇಕು? ಎಲ್ಲ ಕಡೆ ವ್ಯಾಪ್ತನ. ಎಲ್ಲ ಜಾಗಲೇನು ದಯವಿಟ್ಟು ನರಸಿಂಹ ಹಿಂದೂಪುರ ಅವರೇ ನೀವು ಮಾತಾಡಿ, ದಯವಿಟ್ಟು ಎಲ್ರು ಒಟ್ಟಿಗೆ ಮಾತಾಡ್ಬೇಡಿ. ನಾರಾಯಣ್ ಜೋಯಿಸ್ ಅವರೇ ನೀವು ದಯವಿಟ್ಟು ವಿಡಿಯೋ ಆಫ್ ಮಾಡ್ಕೊಳ್ಳಿ. ತುಂಬಾ ಜನ ಕಾಲ್ ಅಲ್ಲಿ ಇರೋದ್ರಿಂದ ನೀವು ವಿಡಿಯೋ ಆನ್ ಮಾಡ್ಕೊಂಡ್ರೆ ಬ್ಯಾಂಡ್ ವಿಡ್ತ್ಗೆ ತೊಂದರೆ ಆಗತ್ತೆ. ಒಬ್ರು ಯಾರ ಮಾತಾಡಿ. ದಿನೇಶ್ ಅವರೇ ತಾವು ಮಾತಾಡಿ. ಕೊನೆ ಇಲ್ಲದ್ದು. ಕೊನೆ ಇಲ್ಲದೆ ಇರುವುದು ಅಲ್ವಾ? ಬರೀ ಯಾತಕ್ಕೆ ಅಂತ ಇಲ್ಲ, ಅರ್ಥ ಮಾಡ್ಕೋಬೇಕಲ್ವಾ ನಾವು. ಈಗ ಕೊನೆ ಇಲ್ಲದೆ ಇರೋದಂದ್ರೆ ಯಾತಕ್ ಕೊನೆ ಇಲ್ಲ? ಈ ದಾರಿ ಕೊನೆ ಇಲ್ಲವೋ, ಅಥವಾ ನನ್ನ ಶಕ್ತಿಗೆ ಕೊನೆ ಇಲ್ಲವೋ, ನನ್ನ ಗುಣಗಳಿಗೆ ಕೊನೆ ಇಲ್ಲವೋ, ಅದನ್ನ ಕ್ಲಾರಿಫೈ ಮಾಡ್ಬೇಕಲ್ವಾ? ಎಲ್ಲದಕ್ಕೂ ಆಚಾರ್ಯ ನೀವು ಹೇಳಿದ್ರೆ ಎಲ್ಲದಕ್ಕಂದ್ರೆ ಜ್ಞಾನ, ಇಚ್ಛೆ, ಅದಕ್ಕೆಲ್ಲ ಸೇರಿ ಪರಿಮಿತಿ ಇಲ್ಲ, ಲಿಮಿಟ್ಲೆಸ್. ಅಂದ್ರೆ ಪರಮಾತ್ಮನ ವಿಷಯದಲ್ಲಿ ಎಲ್ಲದಕ್ಕೂ ಅನ್ನುವಾಗ ತುಂಬಾ ಜನರಿಕ್ ಆನ್ಸರ್ ಆಗ್ಬಿಡತ್ತೆ. ಅದಕ್ಕೆ ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ಮೊದಲು ಪರಮಾತ್ಮನ ಗುಣಗಳಲ್ಲಿ ಅನಂತತ್ವ ಇದೆ. ಪರಮಾತ್ಮನ ಆಟ್ರಿಬ್ಯೂಟ್ ಲಿಸ್ಟ್ ಅಂತ ತಗೊಂಡ್ರೆ ದಿ ನಂಬರ್ ಆಫ್ ಆಟ್ರಿಬ್ಯೂಟ್ಸ್ ಆರ್ ಇನ್ಫೈನೈಟ್ ಅಲ್ವಾ? ಏನ್ ಮಾಡ್ತಾನೆ? ನಿತ್ಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಕ್ಕುವ ತ್ರಿಗುಣ ಮಾನಿ ಮಹಾಲಕ್ಷ್ಮಿ ಸಂತೈಸಲನುದಿನವು ಅಲ್ವಾ? ಲಕ್ಷ್ಮೀದೇವಿ ಪ್ರತಿ ಕ್ಷಣಕ್ಕೂ ಪರಮಾತ್ಮನ ನೂತನತ್ವವನ್ನ ನೋಡ್ತಾ ಇರ್ತಾಳಂತೆ. ಲಕ್ಷ್ಮೀದೇವಿಗೆ 2 ಅಸಾಧ್ಯ ಅಂತ ಹೇಳಿದ್ರು. ಏನ್ ಹೇಳಿದ್ರು ಗೊತ್ತಾ? 2 ಅಸಾಧ್ಯ. ಒಂದು, ದೇವರ ಗುಣಗಳನ್ನ ನನಗೆ ಎಣಿಸಲು ಬರಲ್ಲ, ಇಷ್ಟುವರೆಗೆ ಮಾಡ್ತಾ ಇದ್ದೀನಿ, ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ, ಅನಂತ ಗುಣಗಳು. ಇನ್ನೊಂದು ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ, ಯಾವ್ದು ಗೊತ್ತುಂಟು? ಅನಂತ ರೂಪಗಳು. ಅಲ್ಲಿ ಎಲ್ಲಾ ಸೇರ್ತು, ಗುಣ ರೂಪ ಎಲ್ಲ ಸೇರ್ಕೊಂಡ್ಬಿಡಿ ಆ ಇದರಲ್ಲಿ. ಇನ್ನೊಂದು ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ ಲಕ್ಷ್ಮೀ ದೇವಿಗೆ. ಯಾವ್ದು ಗೊತ್ತುಂಟು? ಮನುಷ್ಯನ ಪಾಪಗಳು. ಫ್ಯಾಂಟಾಸ್ಟಿಕ್. ಜೀವ ಮಾಡುವ ಪಾಪ ರಾಶಿಗಳ ಲೆಕ್ಕ ಇಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ಕೊತಾಳಂತೆ. ಅದರಿಂದ ನಾವೇನ್ ತಿಳ್ಕೊಬೇಕು? ಅಷ್ಟು ಪಾಪ ಮಾಡ್ತಾ ಇದೀವಿ ಅಂತ ತಾತ್ಪರ್ಯ. ಅರ್ಥ ಆಯ್ತಾ? ಅದು ನಮಗ್ ಬೇಡ, ಸ್ವಲ್ಪ ಪಕ್ಕಕ್ಕಿಡೋಣ. ಪರಮಾತ್ಮನ ಅನಂತ ಗುಣಗಳು ಅಂದ್ರೆ ಅದನ್ನ ಎಣಿಸ್ಲಿಕ್ಕೂ ಆಗಲ್ಲ. ಲಕ್ಷ್ಮೀದೇವಿನೇ ಆ ಸ್ಟೇಟ್ಮೆಂಟ್ ಹೇಳ್ತಾಳಂದ್ರೆ ನಾವೆಲ್ಲ ಗುಣ ಅನ್ನೋ ಪದನೇ ಉಚ್ಚಾರ ಮಾಡ್ಲಿಕ್ಕೆ ನಮಗ್ ಬರಲ್ಲ ಅಂತ ತಿಳ್ಕೋಬೇಕು. ಅಂದ್ರೆ ಏನು? ಪರಮಾತ್ಮನ ಗುಣಗಳು ಅನಂತ ಗುಣಗಳು. ಆ ಗುಣಗಳಿಗೆ ಅಂತ ಇಲ್ಲ, ಶಕ್ತಿಗೆ ಪರಿಮಿತಿ ಇಲ್ಲ. ಅಚಿಂತ್ಯದ್ಭುತ ಶಕ್ತಿ ಅಣೋರಣೀಯಾಂ ಮಹತೋ ಮಹೀಯಾನ್. ಶ್ರೀಮದಾಚಾರ್ಯರೇ ಔಷಧಿ ಸೂಕ್ತವನ್ನ ಹೇಳಿ ಒಂದು ಬೀಜವನ್ನ ಕೈಯಲ್ಲಿ ಇಟ್ಕೊಂಡು ಅಂಕುರವನ್ನ ಮಾಡಿದ ಶಕ್ತಿ ಉಳ್ಳವರು ವಾಯುದೇವರಾದರೆ ಅವರ ಅಪ್ಪನ ಶಕ್ತಿ, ಪರಮಾತ್ಮನ ಶಕ್ತಿ ಎಷ್ಟಿರಬೇಕಂತ ಚಿಂತನೆ ಮಾಡ್ರಿ, ಊಹೆ ಮಾಡ್ರಿ. ಆವಾಗ ನಮ್ಗೆ ಸುಪ್ರಿಮೆಸಿ ಆಫ್ ದ ಫಸ್ಟ್ ಕ್ವಾಲಿಟಿ, ಸ್ವತಂತ್ರ, ನಮಗ್ ಗೊತ್ತಾಗತ್ತೆ. ಆ ರೀತಿಯಿಂದ ನಮ್ಮ ಕೃಷ್ಣ ಪರಮಾತ್ಮ, ನಮ್ಮ ರಾಮಚಂದ್ರ ದೇವರು, ಅವರನ್ನ ನಾವು ನೋಡ್ತಾ ಇರುವಾಗ ಈ ಚಿಂತನೆ ನಮಗೆ ಬರಬೇಕು. ಪರಮಾತ್ಮನ ಅನಂತವಾದ ಈ ಶಕ್ತಿ, ಅನಂತವಾದ ಈ ಗುಣಗಳು ಎಷ್ಟು ಇರಬಹುದು. ರಮಾದೇವಿ ಎಷ್ಟು ಎಂಜಾಯ್ ಮಾಡ್ತಿರ್ಬೋದು ಆ ಗುಣಗಳನ್ನ ಪ್ರತಿ ಕ್ಷಣಕ್ಕೂ ಅಂತ ಚಿಂತನೆ. ಈ ಅನಂತ ಗುಣಗಳಲ್ಲಿ ಈಗ ಏನಾಯ್ತು? ಗುಣ ಅನ್ನೋದು ನೌನ್ ಅಂತ ತಗೊಂಡ್ರೆ ಇಂಗ್ಲಿಷ್ ಅಲ್ಲಿ, ಅನಂತ ಏನಾಯ್ತು? ಅಡ್ಜೆಕ್ಟಿವ್ ಆಯ್ತು ಅಲ್ವಾ? ಅದು ನಾಮಪದ ಅಂತ ನೀವು ತಗೊಂಡ್ರೆ ಅಥವಾ ನೌನ್ ಅಂತ ತಗೊಂಡ್ರೆ ಅದಕ್ಕೆ ವಿಶೇಷಣ ಯಾವ್ದಾಯ್ತು? ಅನಂತ ಅಂತ ಹೇಳ್ತಾರೆ. ನೀವೆಲ್ಲ ಕಡೆ ಕೇಳಬಹುದು, ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಎಲ್ಲರೂ ಹೇಳ್ತಿರ್ತಾರ, ಎಲ್ಲ ಪ್ರವಚನದಲ್ಲೂ ಬರ್ತಾ ಇರುತ್ತೆ. ಇದರ ಅರ್ಥ ಏನು? ಈ ಅನಂತದ್ದೇ ಸ್ವಲ್ಪ ವಿಶ್ಲೇಷಣೆ. ಏನಂದ್ರೆ ಗುಣಗಳು ಒಂದು ಕಡೆ ಇಟ್ರೆ ಅದಕ್ಕೆ ಯಾವ್ಯಾವ್ದು ವಿಶೇಷಣ ಬಂತು? ಒಂದು ಅನಂತ, ಎರಡನೇದೇನು? ಕಲ್ಯಾಣ. ಅವನ ಗುಣಗಳು ಯಾವಾಗ್ಲೂ ಕಲ್ಯಾಣ ಗುಣಗಳು ಅಲ್ವಾ? ಅಂದ್ರೆ ಅವನಿಗೆ ಕಲ್ಯಾಣ ಉಂಟು ಮಾಡ್ತದೆ ಅಂತಲ್ಲ, ಆ ಗುಣಗಳೇ ಕಲ್ಯಾಣ, ಅದರ ಸ್ವರೂಪನೇ ಕಲ್ಯಾಣಮಯ. ನಾವು ಅವನ ಗುಣಗಳು ಕಲ್ಯಾಣಮಯ ಅಂತ ಚಿಂತನೆ ಮಾಡೋದ್ರಿಂದ ನಮಗೆ ಕಲ್ಯಾಣ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ.
ಅಂದ್ರೆ ಪರಮಾತ್ಮನ ಗುಣಗಳು ಕಲ್ಯಾಣ ಗುಣಗಳು ಅಂತ ಎರಡನೇ ಅಬ್ಜೆಕ್ಟಿವ್. ಒಂದು ಅನಂತ, ಎರಡನೇದು ಕಲ್ಯಾಣ. ಪರಿಪೂರ್ಣ ಗುಣಗಳು ಅಂತ ಮೂರನೇದು ಹೇಳ್ತೀವಲ್ಲ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಪರಿಪೂರ್ಣ ಅಂದ್ರೆ ಎಂತದು, ಏನ್ ಅರ್ಥ ಅದಕ್ಕೆ? ಪರಿಪೂರ್ಣ ಅಂದ್ರೆ ಏನರ್ಥ? ಗುಣಗಳ ಕಾಂಟೆಕ್ಸ್ಟ್ ಅಲ್ಲಿ ಪರಿಪೂರ್ಣ ಅಂದ್ರೆ ಏನು? ರಾಮಕೃಷ್ಣನ್ ಜಗನ್ ಹೇಳ್ರಿ. ಫುಲ್ ಹಾ, ಕಂಪ್ಲೀಟ್ ಗುಣ ಪರಿಪೂರ್ಣ. ಕಂಪ್ಲೀಟ್ ಗುಣ ಅಲ್ವಾ? ಬರ್ತೀನಿ ನಿಮ್ಮ ಆನ್ಸರ್ಗೆ. ಮತ್ತೇನ್ ಪ್ರಶ್ನೆ ಇದೆ ನಮ್ಗೆ? ಇನ್ಯಾರ ಹೇಳ್ಬೇಕು? ಜಯಲಕ್ಷ್ಮಿ ಅವರು. ಯಾವುದೇ ಕೊರತೆ ಇಲ್ಲದ್ದು. ನೀವು ಕನ್ನಡ ಭಾಷೆನಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕು, ಅದರ ಅರ್ಥದ ಭಾವ ಹೇಳ್ಬೇಕು ನೀವು. ವಾಟ್ ಈಸ್ ಸೈನ್ಸ್ ಅಂದ್ರೆ ಸೈನ್ಸ್ ಇಸ್ ಸೈನ್ಸ್ ಅನ್ಬಾರ್ದು. ಪೂರ್ಣ ಅಂತ. ಪೂರ್ಣ ಅಂದ್ರೆ ಏನು ಅರ್ಥ? ಅಂದ್ರೆ ಫುಲ್ ಸ್ಟಾಪ್ ಇಲ್ಲದಂತ. ಅಂತ ಅನಂತ. ಅನಂತನೂ ಅದೇ ಅಲ್ವಾ? ಅನಂತನೂ ಅದೇ. ಪರಿಪೂರ್ಣ ಅಂದ್ರೆ ಪರಿಮಿತಿ ಇಲ್ಲದ, ಅದು ಅನಂತ ಅಲ್ವಾ? ಅಂತ. ಹೌದು. ಯೋಚನೆ ಮಾಡಿದೀವ? ಮಾಡ್ಬೇಕು ಈ ತರ. ಒಂದ್ 30 ಸೆಕೆಂಡ್ಸ್ ಯೋಚನೆ ಮಾಡ್ರಿ, ಬರುತ್ತೆ. ರಾಜಶ್ರೀ ಅವರೇ ಹೇಳಿ. ಏನು ಡಿಫೆಕ್ಟ್ ಇಲ್ಲ ಅಂತ. ದೋಷ. ನಿರ್ದೋಷ ಅನ್ಬೋದು, ನಿರ್ದೋಷ ಅನ್ಬೋದು. ಪರಿಪೂರ್ಣ ಯಾಕಂದ್ರೆ 100% ಅಂತ ಅಂದ್ರೆ ನಮ್ಮಲ್ಲಿ ಯಾರ್ದೇ ಆದ್ರೂನು ಏನೋ ಒಂದು ಇದಿರುತ್ತೆ ಕಡಿಮೆ. ಬಟ್ ದೇವರು ಅವರು ಹಿ ಈಸ್ ಅಬೌವ್ ಆಲ್. ಒಂದ್ ನಿಮಿಷ. ಗುಣ ಅಲ್ಲ, ಒಂದು ನಾವು ಕಾಂಟೆಕ್ಸ್ಟ್ ಅಲ್ಲಿ ಅವನ ಗುಣಗಳು ಪರಿಪೂರ್ಣ ಅಷ್ಟೇ ತಗೊಳ್ಳಿ. ಗುಣಗಳು ಪರಿಪೂರ್ಣ ಅಂದ್ರೆ ಏನಂತ ಒಂದು ಎರಡು ಪಾಸಿಬಿಲಿಟಿ ಇರ್ಬೋದು. ಒಂದ್ ನಿಮಿಷ ಅವರಲ್ಲಿ. ಹಲೋ ಹಲೋ, ಹೇಳಿ ಹೇಳಿ. ಪರಮಾತ್ಮನ ಒவ்வೊಂದು ಗುಣದಲ್ಲಿಯೂ ಅವರಿಗೆ ಇರತಕ್ಕಂಥ ಶಕ್ತಿಗೆ ಮೀರಿ ಬೇರೆ ಯಾವುದು ಇಲ್ಲ. ಆ ರೀತಿಯಲ್ಲಿ ಅದು ಪರಿಪೂರ್ಣ ಅಂತ ಹೇಳ್ತೀವಿ. ಅದರ ಭಾವ ಹೇಳ್ತಾ ಇದ್ದೀರಾ ನೀವು. ಈಗ ನಾನು ಹೇಳ್ತಾ ಇರೋದು ದೇವರಿಗೆ, ಫಾರ್ ಎಕ್ಸಾಂಪಲ್, ಫಾರ್ ಅಂಡರ್ಸ್ಟ್ಯಾಂಡಿಂಗ್ 100 ಗುಣ ಅಂತ ಅರ್ಥ ಆಗುತ್ತೆ. ಅಲ್ಲ, ಈಗ ಸರಿ, ನಿಮ್ದೆಲ್ಲ ಕೇಳಿಸ್ಕೊಂಡೆ. ಈಗ ನಮ್ದು ಪ್ರಶ್ನೆ ಕೇಳಿಸ್ಕೊಳ್ಳೋಣ, ಆಯ್ತಾ? ಎಲ್ಲಾರು ಮ್ಯೂಟ್ ಮಾಡಿ. ದೇವರಿಗೆ 100 ಗುಣ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ ಮೊದ್ಲು. ಫಾರ್ ಡಿಸ್ಕಷನ್ ಸೇಕ್ ದೇವರಿಗೆ ಎಷ್ಟು? 100 ಗುಣ ಫಾರ್ ದ ಟೈಮ್ ಬೀಯಿಂಗ್ ಇಟ್ಕೊಳ್ಳೋಣ. 100 ಗುಣ. ಈ 100 ಗುಣ ಪರಿಪೂರ್ಣ ಅಂದ್ರೆ ಏನ್ ಅರ್ಥ ಆಗ್ಬೋದು? ಎರಡಾಗ್ಬೋದು. ದಿ ಕಲೆಕ್ಷನ್ ಆಫ್ ಆಲ್ 100 ಗುಣಾಸ್ is equal to ಪರಿಪೂರ್ಣನೋ, ಅಥವಾ ಎವ್ರಿ ಗುಣ ಇನ್ ದಿಸ್ 100 ಗುಣಾಸ್ ಈಸ್ ಪರಿಪೂರ್ಣ? ಎವ್ರಿ ಗುಣ ಇನ್ ದಟ್ ಎವ್ರಿ ಗುಣ ಇಸ್ ಪರಿಪೂರ್ಣ. ಅಂದ್ರೆ ದಿ ಸಮೇಷನ್ ಆಫ್ ದಿ ಗುಣ ಇಸ್ ಈಕ್ವಲ್ ಟು ಪರಿಪೂರ್ಣ ಅಂತ ಹೇಳಕ್ ಹೊರಟಿಲ್ಲ ನಾವು. ಅರ್ಥ ಆಯ್ತಲ್ವಾ? ಆತರ ನೋಡಿದ್ರೆ ಇನ್ನೊಬ್ಬರಿಗೂ ಆತರ ಇರ್ಬೋದಲ್ವಾ? ಕರೆಕ್ಟ್. ಅಂದ್ರೆ ಒಂದ್ ನಿಮಿಷ ತಡೀರಿ, ನಾನ್ ಕೇಳ್ತಾ ಇರೋ ಡಿಸ್ಕಷನ್ ಥ್ರೆಡ್ ಅನ್ನ ಫಾಲೋ ಮಾಡ್ರಿ. ಸಮೇಷನ್ ಅಂದ್ರೆ ಗುಣ 1 ಪ್ಲಸ್ ಗುಣ 2 ಪ್ಲಸ್ ಗುಣ 3 ಅಪ್ ಟು ಗುಣ 100 is equal to ಪರಿಪೂರ್ಣ. ಅಂದ್ರೆ ದಿ ಕಲೆಕ್ಷನ್ ಆಫ್ ಗುಣಾಸ್ ಟುಗೆದರ್ ಫಿಲ್ಸ್ ದಿ ಜಾರ್ ಆಫ್ 100 ml ಅಂತ ಹೇಳ್ತಾ ಇಲ್ಲ ನಾವು. ಅರ್ಥ ಆಯ್ತಲ್ವಾ? ಒಂದೊಂದು ಗುಣಾನು ಸೇರಿಸಿ ಅವನ ಗುಣ ಪರಿಪೂರ್ಣ ಅಂತ ಹೇಳಕ್ ಹೊರಟಿಲ್ಲ. ಅರ್ಥ ಆಯ್ತಾ? ಅದು 100 ಗುಣ ತಗೊಂಡ್ರೆ ಇನ್ನೊಬ್ಬನ ಮನುಷ್ಯನಿಗೂ ಇರ್ಬೋದು ಅದು. ಆ 100 ಗುಣ ತಗೊಂಡ್ರೆ ಎಲ್ಲಾ ಕಲೆಕ್ಟ್ ಮಾಡಿದರೆ ಅವನ ಗುಣ ಪರಿಪೂರ್ಣ, ಅದು ಹೇಳಕ್ ಹೊರಟಿಲ್ಲ. ಅದಕ್ಕೆ ಕಾನ್ಸೆಪ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ಪರಿಪೂರ್ಣ ಅಂದ್ರೆ ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ಪರಮಾತ್ಮನ ಗುಣಗಳು ಒಂದೊಂದು ಗುಣಗಳು ತಗೊಂಡ್ರು ಕೂಡ ಅದು ಪರಿಪೂರ್ಣವಾಗಿ ಇದೆ. ಅರ್ಥ ಆಯ್ತಲ್ಲ? ಅಂದ್ರೆ ಏನು? ವಿತ್ ರೆಸ್ಪೆಕ್ಟ್ ಟು ದಟ್ ಗುಣ ದೇರ್ ಈಸ್ ನೋ ಗ್ಯಾಪ್ ಅಟ್ ಆಲ್. ಅರ್ಥ ಆಯ್ತಲ್ವಾ? ದೇರ್ ಇಸ್ ನೋ ಗ್ಯಾಪ್ ಅಟ್ ಆಲ್. ಅಂದ್ರೆ ಆ ತರ ಅನಂತ ಗುಣಗಳು ಇದೆ. ಒಂದೊಂದು ಗುಣಗಳು ಬ್ರಿಮ್ವರೆಗಿದೆ. ಅರ್ಥ ಆಯ್ತಾ ಎಲ್ಲಾರ್ಗು? ಅರ್ಥ ಆಯ್ತಾ? ಆಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ, ಏನಂದ್ರೆ ಒಂದು ಗುಣ ತಗೊಳ್ಳಿ, ಒಂದು ವೇಳೆ ಅದು ಬ್ರಿಮ್ ವರೆಗೆ ಇರ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಆ ಬ್ರಿಮ್ ಏನು? ಅದು ಫೈನೈಟ್ ಅಲ್ಲ, ಅದು ಇನ್ಫೈನೈಟ್. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅದರ ಪರಿಮಿತಿ ಕೂಡ ಡಿಫೈನ್ ಆಗಿಲ್ಲ, ಅದು ಇನ್ಫೈನೈಟೇ. ಒಂದು ವೇಳೆ ಅದು ಫುಲ್ ಬ್ರಿಮ್ ವರೆಗೆ ಇಲ್ಲ ಅಂತ ಇಟ್ಕೊಳ್ಳೋಣ. ಒಂದು ಲೋಟದಲ್ಲಿ ನೀರು
ಫುಲ್ ಆಗಿ ಇಲ್ಲ ಅಂದ್ರೆ ಮಿಕ್ಕಿದ ಪೋರ್ಷನ್ ಏನದು? ಸ್ಪೇಸ್ ಅಲ್ವಾ, ಎಂಟಿ. ಹೌದಾ? ಅದೇ ತರ ಪರಮಾತ್ಮನ ಗುಣದ ಮೆಜರಿಂಗ್ ಸಿಲಿಂಡರ್ ಅಂತ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಈಗ ಇಟ್ಕೊಂಡ್ರೆ ಅದು ಬ್ರಿಮ್ ವರೆಗೆ ಆ ಗುಣ ಪರಿಪೂರ್ಣ ಇಲ್ಲ ಅಂದ್ರೆ ಆ ಗ್ಯಾಪ್ ಏನಾಗ್ಬೇಕು? ಗುಣ ಅಲ್ಲ ಅಂದ್ರೆ ಏನಾಗ್ಬೇಕದು? empty or something. ಗುಣ ಅಲ್ಲ ಅಂದ್ರೆ ದೋಷ. ಅಲ್ಲಿ ಅದೇ ದೋಷ. ಅಂದ್ರೆ 100 ml ಸಿಲಿಂಡರ್ ಅಲ್ಲಿ ನಿಮಗೆ 95 ml ವರೆಗೆ ಫಿಲ್ ಆಗಿದೆ, 99 ml ವರೆಗೆ ಫಿಲ್ ಆಗಿದೆ ಅಂದ್ರೆ ಆ ಇನ್ನೊಂದು ml ಈ ನಮ್ಮ ವಿವಕ್ಷಾನಲ್ಲಿ ಎಂಟಿ ಅಂತೀವಿ. ಆ ಗುಣಗಳ ವಿವಕ್ಷಾನಲ್ಲಿ ತಗೊಂಡ್ರೆ ಅದು ಗುಣ ಅಲ್ಲ, ಏನೋ ಒಂದು ದೋಷ ಅಲ್ವಾ? ಏನೋ ಕೊರತೆ ಅಂದ್ರಲ್ಲ, ಈಗೆಲ್ಲ ಸೇರ್ಸ್ರಿ ನಿಮ್ ಕನ್ನಡ ಮೀನಿಂಗು. ಆ ಕೊರತೆ ಏನಾಗ್ಬಿಡತ್ತೆ, ದೇವರಿಗೆ ಆ ಕೊರತೆ ಇದೆ ಅಂತ ಹೇಳಿಬಿಟ್ರೆ ಪರಮಾತ್ಮನಿಗೆ ದೋಷ ಇದ್ದಂಗಾಯ್ತು. ಅದಕ್ಕೋಸ್ಕರ ನಿರ್ದೋಷ ಅಂತ ಬಾಯಲ್ಲಿ ಹೇಳ್ಬೋದು ನಾವು, ಆದ್ರೆ ಅರ್ಥ ಮಾಡ್ಕೊಳ್ಳೋದು ಹೇಗ್ ಮಾಡ್ಕೋಬೇಕು? ಪರಮಾತ್ಮನ ಗುಣಗಳು ಅನಂತ ಇವೆ, ಅವನ ಗುಣಗಳು ಕಲ್ಯಾಣ ಗುಣಗಳು, ಮತ್ತೆ ಒಂದೊಂದು ಗುಣಗಳು ಪರಿಪೂರ್ಣವಾಗೂ ಇದೆ. ಆಮೇಲೆ ಗುಣಗಳ ಎಲ್ಲ ಕಾಂಬಿನೇಷನ್ ತಗೊಂಡ್ರು ಕೂಡ ಅದು ಅನಂತ ಇದೆ. ಅರ್ಥ ಮಾಡ್ಕೊಳ್ಳಿ, ಒಂದೊಂದು ಗುಣನೂ ಅನಂತ ಇದೆ, ಒಂದೊಂದು ಗುಣನೂ ಪರಿಪೂರ್ಣವಿದೆ. ಆಮೇಲೆ ಕಲೆಕ್ಷನ್ ಆಫ್ ಆಲ್ ಗುಣಾಸ್ ನೀವು ತಗೋತೀರಾ, ಅದು ಲಿಮಿಟ್ಲೆಸ್ ಆಗಿದೆ. ಅರ್ಥ ಆಯ್ತಲ್ವಾ? ಯಾಕೆ ಇನ್ಫಿನಿಟ್ ಪ್ಲಸ್ ಇನ್ಫಿನಿಟ್ ಪ್ಲಸ್ ಇನ್ಫಿನಿಟ್ ಇಸ್ ಆಲ್ಸೋ ಇನ್ಫಿನಿಟ್. ಅಷ್ಟೇ ಸಿಂಪಲ್ ಮ್ಯಾಥಮೆಟಿಕಲ್ ಥಿಯರಿ. ಆದ್ರೆ ಪರಮಾತ್ಮನ ಇದು ಆ ಸರ್ವೋತ್ತಮತ್ವಕ್ಕೆ ದ್ಯೋತಕ. ಆ ತರ ನಾವು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಉಚ್ಚ ಸ್ಥಾನದಲ್ಲಿ ಆ ಜಗತ್ ಸೃಷ್ಟಿಕರ್ತ ಪರಮಾತ್ಮ ವಿಷ್ಣು ಇದ್ದಾನೆ ಅಂತ ನಮಗೆ ಗೊತ್ತಾಗ್ತದೆ. ಯಾಕೆ ಇದು ಹೇಳದಂದ್ರೆ, ನಾವು ಭೇದದಲ್ಲಿ ಬರೇ ಈಶಾ ಅಂತ ಬಿಟ್ಟು ಬಿಟ್ವಿ. ಆವಾಗ ಚಿಂತನೆ ನಮಗೇನ್ ಬರ್ಬೇಕು? ಸ್ವತಂತ್ರ ಅನಂತ ಸ್ವಾಮಿನೇ ನಮಃ. ಈಗ ಅನಂತ ಆಯ್ತು, ಸ್ವತಂತ್ರ ಆಯ್ತು, ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಎಲ್ಲರಿಗೆ ಅರ್ಥ ಆಗಿದೆ ಅನ್ಕೊಂಡೆ. 3 ಕಾಂಪೊನೆಂಟ್ಸ್ ಇದೆ, 3 ವಿಶೇಷಣಗಳು ಗುಣಗಳಿಗೆ. ಅನಂತ ಇಸ್ 1 ಅಡ್ಜೆಕ್ಟಿವ್, ಸೆಕೆಂಡ್ ಅಡ್ಜೆಕ್ಟಿವ್ ಇಸ್ ಕಲ್ಯಾಣ ಗುಣಗಳು, 3ನೇ ಅಡ್ಜೆಕ್ಟಿವ್ ಪರಿಪೂರ್ಣ ಗುಣಗಳು. ಆಯ್ತಾ? ಇದು ಒಂದು ಕಡೆ ಅರ್ಥ ಮಾಡ್ಕೊಡ್ರಿ. ಅವನು ಸ್ವತಂತ್ರ ಆಯ್ತು. ಆಮೇಲೆ ನಮ್ಮಲ್ಲಿ ಏನಿದೆ? ಡೈಕಾಟಮಿ ಅಂದ್ರಲ್ಲ, ನಮ್ಮಲ್ಲಿ ರಿವರ್ಸು. ಪರಮಾತ್ಮನಿಗೇನಾಯ್ತು? ಅನಂತ ಗುಣಗಳು ಇವೆ, ದೋಷವೇ ಇಲ್ಲ. ಅದಕ್ಕೇನಂತೀವಿ ನಾವು? ನಿರ್ದೋಷ ವಸ್ತು, ದೋಷರಹಿತ ಅಂತ ಅರ್ಥ. ಅದನ್ನ ಫ್ಲಿಪ್ ಮಾಡ್ರಿ, ಅದು ಜೀವ. ಏನು? ದೋಷ ಪರಿಪೂರ್ಣ, ಗುಣ ಇಲ್ಲವೇ ಇಲ್ಲ ಅಂತ ಅನ್ಬೋದು. ಕಿಂಚಿತ್ ಇದ್ರು ಕೂಡ ಅದು ಇನ್ಫೈನೈಟಿಸಮಲ್ ಇರ್ಬೋದು, ಗುಣ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಆದರೆ ಪರಮಾತ್ಮನ ವಿವಕ್ಷಾ ತಗೊಂಡರೆ ನಮ್ಮ ಗುಣಗಳು ಇನ್ಫೈನೈಟಿಸಮಲ್. ದೇರ್ಫೋರ್ ಏನಾಯ್ತು? ಈಗ ಡೈಕಾಟಮಿ ಸೆಕೆಂಡ್ ಆಸ್ಪೆಕ್ಟಿಗೂ ಕೊಟ್ಟಾಯ್ತು, ಅನಂತತ್ವಕ್ಕೆ. ಆಮೇಲೆ ನಮ್ಗೆ ಅಂತ ಇದೆ, ಎಲ್ಲದಕ್ಕೂ ಅಂತ ಇದೆ. ಹೌದಾ? ಆ ವಾಯುದೇವರೇ ಬ್ರಹ್ಮದೇವರ ಪದವಿ ಆಗೋವರೆಗೆ ಬ್ರಹ್ಮದೇವರ ಪದವಿ ಆಗಿ 100 ವರ್ಷ ಸಾಧನೆ ಮಾಡಿ ದೇವರು ಮೋಕ್ಷ ತಗೋ ಅಂತಾನಂತೆ, ತಗೊಳ್ತಾನಂತೆ. ಯಾಕೆ ಹೇಳಿ? ಬ್ರಹ್ಮದೇವ ಮೋಕ್ಷದ ಬೇಡ ಅಂದ್ಬಿಟ್ರೆ ಮೋಕ್ಷ ಯೋಗ್ಯ ಜೀವರಿಗೆಲ್ಲ ಮೋಕ್ಷ ಸಿಗಲ್ಲ. ಯಾಕೆ? ಬ್ರಹ್ಮದೇವರು ಬಾಲಾಂಗುಚ್ಚಿ ಇಟ್ಕೊಂಡೇ ನಾವು ಮೋಕ್ಷಕ್ಕೆ ಹೋಗ್ಬೇಕು. ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಆಯ್ತಲ್ವಾ? ಈಗ ಸ್ವತಂತ್ರ ಅನಂತ 3ನೇದಾಗಿ ಮುಗಿಸ್ಬಿಡೋಣ. ಆಯ್ತಾ? 3ನೇದು ಏನಂದ್ವಿ ನಾವು? 3ನೇದೇನು? ಸ್ವಾಮಿ. ಸ್ವತಂತ್ರ ಅನಂತ ಸ್ವಾಮಿನೇ ನಮಃ. ಎಷ್ಟು ಚೆನ್ನಾಗಿದೆ! ಅನಂತ ಅಲ್ವಾ? ಅನಂತ ಆಯ್ತು. ಈಗ ಸ್ವಾಮಿ. ಈಗ ನೋಡ್ರಿ, ಒಂದು ಆಫೀಸಲ್ಲಿ ನಾನು ಕೆಲಸ ಮಾಡ್ತೇನೆ, ನನಗೆ ಒಬ್ಬನ ಬಾಸ್ ಅಥವಾ ಮ್ಯಾನೇಜರ್ ಅಂತ ಇರ್ತಾರೆ ಅಲ್ವಾ? ಈಗ ನನ್ನಕ್ಕಿಂತ ನನ್ನ ಬಾಸಿಗೆ ಸ್ವಾತಂತ್ರ್ಯ ಜಾಸ್ತಿನೋ ಕಮ್ಮಿನೋ? ಜಾಸ್ತಿ ಇದೆ. ಹೌದಾ? ಆಮೇಲೆ ನನ್ನಕ್ಕಿಂತ ಅವನಿಗೆ ಸ್ಕಿಲ್ಸ್, ಗುಣ ಅಂತ ತಗೊಳೋದ್ ಬೇಡ, ನನ್ನಕ್ಕಿಂತ ಅವನು ಸ್ಕಿಲ್ಸ್ ಜಾಸ್ತಿ ಇದೆಯೋ ಇಲ್ವೋ? ಜಾಸ್ತಿ ಇದೆ. ಇದು ಎರಡೂ ಇರೋದ್ರಿಂದ ಅವನೇನಾದ? ನನಗೆ ಹೆಡ್, ಸುಪೀರಿಯರ್.
ಈಗ ನಾವು ತಗೊಳ್ಳಿ, ಪರಮಾತ್ಮ ಸ್ವತಂತ್ರನಾಗಿದ್ದಾನೆ. ಬರೇ ಲಿಟ್ರಲ್ ಸೆನ್ಸ್ಗೆ ಕಂಪ್ಯಾರಿಸನ್ ಕೊಟ್ಟಿದ್ದು, ಈಕ್ವೇಟ್ ಮಾಡಬೇಡಿ ದಯವಿಟ್ಟು. ಪರಮಾತ್ಮನಿಗೆ ನಮ್ಮ ಭಾಷೆಗೆಲ್ಲ ಈಕ್ವೇಟ್ ಮಾಡಕ್ಕಲ್ಲ, ಅರ್ಥ ಮಾಡ್ಕೊಳಿಕ್ ಹೇಳಿದ್ದು. ಏನಾಯ್ತು ಈಗ? ಪರಮಾತ್ಮ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಆಮೇಲೆ ಅವನಲ್ಲಿ ಅನಂತ ಗುಣಗಳು. ಸ್ಕಿಲ್ ಸೆಟ್ ಏನು ನಮ್ಗಿಂತ ಬಾಸ್ ಅಲ್ಲಿ ಒಂದ್ 4 ಸ್ಕಿಲ್ ಸೆಟ್ ಜಾಸ್ತಿ ಇರ್ಬೋದು ಅಷ್ಟೇ, ಮ್ಯಾನೇಜರಲ್ ಸ್ಕಿಲ್ಸ್ ಇರ್ಬೋದು ಅವನಿಗೆ. ಆದ್ರೆ ಪರಮಾತ್ಮನ ಗುಣಗಳಲ್ಲಿ ಅನಂತ್ಯ ಇದೆ, ಕಲ್ಯಾಣ ಗುಣಗಳಿದೆ, ಪರಿಪೂರ್ಣವಾಗಿ ಇದೆ. ಹೌದಾ? ನಮ್ ಬಾಸ್ ಅಲ್ಲಿ ಯಾವ್ದೋ ಒಂದು ಸ್ಕಿಲ್ಲು 10 on 10 ಇರ್ಲಿಕ್ಕಿಲ್ಲ, ಅವನು 8 on 10 ಇರ್ಬೋದು. ಯಾಕೆ? CEO 10 on 10 ಇರ್ಬೋದು. ಆದ್ರೆ ಪರಮಾತ್ಮನ ವಿಷಯದಲ್ಲಿ ಏನು? ಎಲ್ಲ ಗುಣಗಳು ಪರಿಪೂರ್ಣ ಇದೆ. ಇದು ಎರಡು ಇರೋದ್ರಿಂದ ಅವನು ಏನಾಗಿದ್ದಾನೆ? ಎಲ್ಲರಿಗೂ ಏನಾಗಿದ್ದಾನೋ? ಸ್ವಾಮಿ ಆಗಿದ್ದಾನೆ ಅಲ್ವಾ? ಆ ಸ್ವಾಮಿತ್ವವನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ನಾವ್ ಯಾಕೆ ಹಿಂದೇಟಾಕ್ಬೇಕು ಅಂತ ಯೋಚನೆ ಮಾಡ್ರಿ ಒಂದು ನಿಮಿಷಕ್ಕೆ. ಒಂದು ಲೌಕಿಕ ಜೀವನದಲ್ಲಿ ನಾವು ಕೆಲಸ ಮಾಡ್ತಕ್ಕಂತ ಹುದ್ದೆಯಲ್ಲಿ ಅವನು ನನ್ನಕ್ಕಿಂತ ಬೇಗ ಸೇರ್ಕೊಂಡಿದ್ದಾನೋ ಕಂಪನಿ, ಅಥವಾ ನನ್ನಕ್ಕಿಂತ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆಯೋ, ಅಥವಾ ನನ್ನಕ್ಕಿಂತ ಸ್ವಲ್ಪ ಸ್ಕಿಲ್ಸ್ ಜಾಸ್ತಿ ಇದೆಯೋ, ಆಮೇಲೆ ಅವನ್ ಪವರ್ ಆಫ್ ಜ್ಯೂರಿಸ್ಟಿಕ್ಷನ್ ಅಲ್ಲಿ ಅವ್ನ್ ಸ್ವಲ್ಪ ಪವರ್ಸ್ ಜಾಸ್ತಿ ಇದೆ ಅನ್ನೋ ಕಾರಣದಲ್ಲಿ ಅವನ್ಗೆ ಸಲಾಂ ಹೊಡಿತೀವಿ. We accept him as our reporting manager, boss, whatever you call it, supervisor. ಆದರೆ ಈ ಅನಂತ ಜೀವರ ಅದು ಏನು? ಆ ಬಾಸ್ ಎಷ್ಟು ಜನಕ್ಕೆ ಬಾಸ್ ಇರ್ಬೋದು ಅವನು? ನಮ್ಮ ಆಫೀಸಲ್ಲಿ ಅವನ್ ಡಿಪಾರ್ಟ್ಮೆಂಟ್ಗೆ ಇರ್ಬೋದು, ಮೇ ಬಿ 5 people are reporting to him. ಆರ್ CEO ತಗೊಳ್ಳಿ, ಎಂಟೈರ್ ಆರ್ಗನೈಸೇಷನ್ ಇಸ್ ರಿಪೋರ್ಟಿಂಗ್ ಟು ಹಿಮ್ ಅಂತ ಇಟ್ಕೋಬಹುದು. ಅದು ಫೈನೈಟಾ? ಅದು ಫೈನೈಟು, ಇನ್ಫೈನೈಟ್ ಅಲ್ಲ. ಹೌದಾ? ಆದ್ರೆ ಪರಮಾತ್ಮನ ವಿಷಯದಲ್ಲಿ ತಗೊಳ್ರಿ, ಅವನು ಈ ಸಕಲ ಚೇತನ ಅಚೇತನಾತ್ಮಕ ಪ್ರಪಂಚಕ್ಕೆ, ಆಮೇಲೆ ಎಷ್ಟು ಜನ ಇದಾರೆ ಆತರ? ಅನಂತ. ಅಲ್ಲ ಆಯ್ತಲ್ಲ? ಅನಂತ ಜೀವರಾಶಿಗಳಿಗೆ ಅವನೇನಾಗಿದ್ದಾನೆ? ಸ್ವಾಮಿ ಆಗಿದ್ದಾನೆ. ಯಾಕೆ ಅಂದ್ರೆ ಅವನು ಸ್ವತಂತ್ರನಾಗಿದ್ದಾನೆ. ಆಮೇಲೆ ಅವನ ಗುಣಗಳು ಅನಂತ ಗುಣಗಳು, ನಮ್ಮಕ್ಕಿಂತ ಅಲ್ಲಿದ್ದಾನು. ಅದಕ್ಕೆ ಪರಮಾತ್ಮ ಸ್ವಾಮಿ. ಅವನು ನಮ್ಮ ಒಡೆಯ. ಒಡೆಯ ಅಂದರೆ ಏನು? ನಮ್ಮ ಮೇಲೆ ಅವನಿಗೆ ನಿಯಮನ ಮಾಡುವ ಶಕ್ತಿ ಇದೆ. ಅವನು ನಮ್ಮ ನಿಯಾಮಕ, ಪ್ರೇರಕ. ಈ ಚಿಂತನೆಯಿಂದ ನಾವು ರಿಫ್ಲೆಕ್ಷನ್ ಮಾಡಿದರೆ, ಬರೀ ಶಬ್ದ ಹೇಳಲ್ಲ, ನಾವು ಕಣ್ಣು ಮುಚ್ಕೊಂಡು ಪರಮಾತ್ಮನ ಎದುರುಗಡೆ ಆ ಮೂರ್ತಿಯನ್ನ ನೋಡ್ಕೊಂಡು, ಕಣ್ಣು ತೆಗೆದು ಕೃಷ್ಣ ಪರಮಾತ್ಮನ ಮೂರ್ತಿ, ಸ್ವಾಮಿಗಳು ಮಾಡ್ತಕ್ಕಂಥ ಪ್ರತಿಮೆಗಳಲ್ಲಿ ನಾವು ನೋಡ್ತಾ ಇರುವಾಗ ಏನು ಚಿಂತನೆ ಬರಬೇಕಂದ್ರೆ, ಹೇ ಸ್ವಾಮಿ, ಈ ಮೂರ್ತಿ ಒಳಗಡೆ ನಿನ್ನ ಸನ್ನಿಧಾನ ಇದೆ ಮೂರ್ತಿಯೇ ನೀನಲ್ಲ. ಆದರೆ ನೀನ್ ಹೇಗಿದ್ದಿದ್ಯಾ? ನೀನು ಸ್ವತಂತ್ರನಾದ, ಅನಂತನಾದ, ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಕಾರಣ ನೀನು ನಮ್ಮ ಎಲ್ಲರಿಗೂ ಸ್ವಾಮಿ ಆಗಿದ್ದೀಯಪ್ಪ. ನೀನು ನಮ್ಮ ಒಳಗಡೆ ನಿಂತು ಸತ್ಕರ್ಮವನ್ನ ಮಾಡಿಸಿ ನಿನ್ನ ಬಗ್ಗೆ ಜ್ಞಾನವನ್ನ ಮಾಡಿಸು ಅಂತ ನಮ್ಮ ಪ್ರಾರ್ಥನೆ ಪ್ರಾಮಾಣಿಕವಾಗಿ ಇದ್ದರೆ ದೇವರು ತಥಾಸ್ತು ಅಂತಾನೆ. ಹಾಗೆ ವಾಯುದೇವರ ಮೂಲಕ ಮತ್ತೆ ನಮ್ಮ ತತ್ವಾಭಿಮಾನಿ ದೇವರ ಮೂಲಕ, ದೇವತೆಗಳ ಮೂಲಕ ನಮಗೆ ಒಳ್ಳೆ ಜ್ಞಾನಕ್ಕೆ ಹಾದಿ ಮಾಡಿ ಕೊಡ್ತಾನೆ. ಅದಕ್ಕೆ ಒಂದು ನಿದರ್ಶನ ಈ ಚಂದ್ರಿಕಾ ಆನ್ಲೈನ್ ಗುರುಕುಲ. ಮೊದ್ಲಿತ್ತ ಇದು, ಹಿಂದೆ ಇರ್ಲಿಲ್ಲ. ಈಗಿದೆ ಅಂದ್ರೆ ಏನು? ನಮ್ಮ ಪುಣ್ಯ. ಯಾರೀಗ 101 ಜನ ನೋಡ್ತಾ ಇದ್ದೀನಿ ನಾನು, ನಂಬರು ಆಯ್ತಾ. ಇನ್ನು ಬಹಳ ಜನ ರಿಜಿಸ್ಟರ್ ಆಗಿದವರು ಇದ್ದಾರೆ. ಅಂದ್ರೆ ಏನು? ನಮ್ಮ ಪುಣ್ಯ ಪರಿಪಾಕ ಆಗಿ ಗುರುಗಳಿಗೆ ಅದು ಮನಸ್ಸಲ್ಲಿ ಬಂದು ಇದು ಮಾಡಬೇಕಂತ ಹೇಳಿ ಆಗಿದ್ದಕ್ಕೆ ಕಾರಣ ಏನು? ಪರಮಾತ್ಮನಿಗೆ ನಾವು ಪ್ರಾಮಾಣಿಕವಾಗಿ ಅಪ್ಲಿಕೇಶನ್ ಹಾಕಿದ್ವಿ, ಸ್ಯಾಂಕ್ಷನ್ಡ್ ಅಂದ ಪರಮಾತ್ಮ. ಒಂದು ಗುರುಕುಲ ಶುರು ಆಯ್ತು. ಎಲ್ಲರೂ ಸೇರಿ ಕಲ್ತ್ಕೋತಾ ಇದೀವಿ, ನನ್ನನ್ನು ಸೇರಿ. ನಾನು ಒನ್ ಆಫ್ ದಿ ಪಾರ್ಟಿಸಿಪೆಂಟ್ಸ್. ಓನ್ಲಿ ಥಿಂಗ್ ಇಸ್, ನಾನು ಈ ಕಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ನೀವು ಆ ಕಡೆ ಇದ್ದೀರಾ ಅಷ್ಟೇ. ವಿ ಆರ್ ಆಲ್ ಇನ್ ದಿ ಲರ್ನಿಂಗ್ ಬೋಟ್. ಸೊ ಇವತ್ತಿನ ಸಾರಾಂಶ, ಪರಮಾತ್ಮ ನಾವು ಚಿಂತನೆ ಮಾಡುವಾಗ ಏನ್ ಹೇಳ್ಬೇಕು? ಯಾರು ಹೇಳ್ತೀರಾ? ಸ್ವತಂತ್ರ ಅನಂತ ಸ್ವಾಮಿನೇ ನಮಃ. ಇದು ನೀವು ಹೋಗ್ತಾ ಬರ್ತಾ ಅಡಿಗೆ ಮಾಡ್ತಾ ಈ ಚಿಂತನೆನೆ ಮಾಡಿ ಅಲ್ವಾ. ನೀವು ಹರಿಕತಾಂಸಾರ ಹೇಳ್ತೀರಿ, ಮಧ್ವನಾಮ ಹೇಳ್ತೀರಿ. ಯಾಕೆ?
ಶ್ರವಣ ಮನಕಾನಂದ ಈವುದು ಭವಜನಿತ ದುಃಖಗಳ ಕಳೆಯುವುದು ಭುವನ ಪಾವನ ವೆನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಕಿವಿ ಕೊಟ್ಟಾಳಿಪುದು ಭೂಸುರರು ದಿನ ದಿನದಿ. ಪೂರ್ತಿ ಪದ್ಯ ಹೇಳಿದ್ದು ಕೂಡ ಅರ್ಥ ಆಯ್ತಲ್ವಾ? ಶ್ರವಣ ಮನಕಾನಂದ ಈವುದು. ಯಾಕೆ? ಆ ಶ್ರವಣದ ವಿಷಯ ಮತ್ತು ವಸ್ತು ಯಾರು? ಸ್ವತಂತ್ರ ಅನಂತ ಸ್ವಾಮಿನೇ ನಮಃ. ಅದಕ್ಕೆ ಈ ನಮ್ಮ ಮನುಷ್ಯ ಜನ್ಮ ಕೊಟ್ಟು, ಬ್ರಾಹ್ಮಣ ಜನ್ಮ ಕೊಟ್ಟು, ವೈಷ್ಣವ ಜನ್ಮ ಕೊಟ್ಟು, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಅನುಯಾಯಿಗಳಾಗಿ ನಮ್ಮನ್ನ ಹುಟ್ಟಿಸಿದ್ದ ಸಾರ್ಥಕತೆ ನಾವು ಪಡ್ಕೋಬೇಕಾದರೆ ಆ ಪರಮಾತ್ಮನನ್ನ ಈ ರೀತಿಯಾಗಿ ಶ್ರವಣಾದಿಗಳಿಂದ ಮೊದಲು ಶ್ರವಣ ಮಾಡ್ಬೇಕ್ರಿ. ಬಹಳ ಶ್ರವಣ ಮಾಡ್ಬೇಕು. ನನ್ನ ವೈಯಕ್ತಿಕ ಅನುಭವ ಏನಂದ್ರೆ, ಇವತ್ತು ನಾನು ನಿಮ್ಮ ಎದುರುಗಡೆ ಪರಮಾತ್ಮನ ಅನುಗ್ರಹದಿಂದ ಏನೋ ತಿಳಿದಿದ್ದು ಮಾತಾಡ್ತಾ ಇದ್ದೀನಂದ್ರೆ ಇದಕ್ಕೆ ಕಾರಣ ನಮ್ಮ ಚಿಕ್ಕವರಿಂದ ಶ್ರವಣ ಮಾಡ್ಲಿಕ್ಕೆ ನಮ್ಮ ತಂದೆ ತಾಯಿಗಳು ಪ್ರಚೋದನೆ ಮಾಡಿತ್ತು. ಅದೇ ಕಾರಣ. ಶ್ರವಣ ಮಾಡ್ತಾ ಇದ್ರೆ ಕಾನ್ಸೆಪ್ಟ್ಸ್ ಒಳಗಡೆ ಮೆಲಕ್ ಹಾಕ್ತಾ ಇರ್ತೀವಂತ ಹೇಳ್ತಾ ಇವತ್ತಿನ ವಿಷಯ ಭಾಗವನ್ನ ಇಲ್ಲಿಗೆ ಮುಗಿಸಿದ್ದೇನೆ. ಯಾಕಂದ್ರೆ ಪಂಚಭೇದದಲ್ಲಿ ಇವೆಲ್ಲ ನಾವು ತಿಳ್ಕೊತಾ ಹೋದಂಗೆ ಪ್ರಶ್ನೆಗಳು ಬರುತ್ತೆ. ನನಗೊಂದು 3 ನಿಮಿಷ 4 ನಿಮಿಷ ಇದೆ. ಚಂದ್ರಿಕಾ ಅವರೇ, ಪ್ರಶ್ನೆ ಯಾರಾದ್ರು ಕೇಳೋದಿದ್ರೆ ಕೇಳ್ಬೋದು. ಒಂದೇ ಒಂದು ಪ್ರಶ್ನೆ ಇದೆ, ಕೇಳ್ಬೋದು ಆಚಾರ್ಯ? ಒಂದು ಪ್ರಶ್ನೆ ಇದೆ ಆಚಾರ್ಯ. ಚಂದ್ರಿಕಾ ಅವರು ಹೇಳ್ತಾರೆ. ಅವರು ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಶ್ರೀಧರ್ KS ಅವರೇ, ತಾವು ಫಸ್ಟ್ ಕೇಳಿ. ಶ್ರೀಧರ್ KS. ಆಚಾರ್ಯರೇ, ಜೀವರು ಅಂದ್ರೆ ಜೀವಾತ್ಮ ಅಥವಾ ಇಂಡಿವಿಜುವಲ್ ಅಂತ ತಗೋಬೋದಾ? ಜೀವ ಅಂದ್ರೆ